ಕೌಶಲ್ಯ ಹೊಂದಿರುವಂಥ ನಿಮ್ಮಗಳಿಗೆ ಆರ್ಥಿಕವಾಗಿ ಸಹಾಯ ನೀಡುವ ಮೂಲಕ ನಿಮ್ಮ ಇರುವಂಥ ಕಲೆಗೆ ಪ್ರೋತ್ಸಾಹಿಸುವ ಮೂಲಕ ಒಂದು ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ರೆ ಯಾರಾದ್ರೂ ಇದ್ದಾರೆ ಅಂದರೆ ಅದು ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಅಂತ ಹೇಳ್ಬೋದು. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಅಂದು ಇದೇ ಬಸವ ಕಲ್ಯಾಣ ನಾಡಿನಲ್ಲಿ 12ನೇ ಶತಮಾನದಲ್ಲಿ ಕುಲಕ್ಕೊಬ್ಬ ಶರಣರನ್ನ ಮಾಡಿ ಆ ಕುಲ ಕಸಬುಗಳನ್ನ ಉತ್ತೇಜೀಕರಣಕ್ಕಾಗಿ ಅಲ್ಲಿರುವಂಥ ಶರಣರನ್ನ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡುವಗೋಸ್ಕರ ಪ್ರತಿಯೊಂದು ಕುಲಕ್ಕೆ ಶರಣ ನಿರ್ಮಿಸಿ ಅವರಿಗೆ ಲಿಂಗ ದೀಕ್ಷೆ ನೀಡಿ ಅವರೆಲ್ಲರನ್ನು ಒಗ್ಗೂಡಿಸಿ ಒಂದು ಸಮಾಜವನ್ನ ಸನ್ನಡತೆ ಸಮಾಜವನ್ನು ನಿರ್ಮಾಣ ಮಾಡಿದಂಥ ಬಸವಣ್ಣನವರ ಇದೇ ಭೂಮಿ ಗರ್ಭಭೂಮಿ ಅಂತ ಇವತ್ತು ನಾವು ಮತ್ತೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇನಂದ್ರೆ ಎಲ್ಲ ಕುಲ ಕಸಬುಗಳ ಆಧಾರಿತ ಎಲ್ಲ ಜನಾಂಗವನ್ನ ಮತ್ತೆ ಒಗ್ಗೂಡಿಸುವ ಮೂಲಕ ಅವರಿಗೆ ಆರ್ಥಿಕವಾಗಿ ಆಧುನೀಕರಣ ಕಡೆ ಒಯ್ಯುವಂತ ಒಂದು ಕೆಲಸ ನಡೀತಾ ಇದಲ್ಲ, ಅದು ನಿಜವಾಗಿ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಇದು ಶಂಕರಸಭೆಯಲ್ಲಿ ಈಗ ಶಿವಲಿಂಗಿ ಅಣ್ಣಜಿಯವರು ಹೇಳಿದ್ರು, ಸುಮಾರು ಎಲ್ಲ ವಿಷಯಗಳು ಹೇಳಿದ್ರು. ಅವ್ರು ಯಾವುದೇ ವಿಷಯ ಬಿಟ್ಟಿಲ್ಲ. ಲೋನ್ ಬಗ್ಗೆ ಹೇಳಿದ್ರು, ನಮ್ಮ ಕೇಂದ್ರ ಬ್ಯಾಂಕ್ ವ್ಯವಸ್ಥಾಪಕರು ರಾಜ್ಕುಮಾರ್ ಜಿ ಅವರು ಹೇಳಿದ್ರು, ಎಲ್ಲ ರೀತಿಯ ವ್ಯವಸ್ಥೆ ಹೇಳಿದ್ದಾರೆ. ಯಾವ ರೀತಿ ಟ್ರೈನಿಂಗ್ ಆಗುತ್ತೆ, ಮೊದಲು 5 ದಿವಸ 7 ದಿವಸ ಟ್ರೈನಿಂಗ್ ಆಗುತ್ತೆ, ನಂತರ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು, ವೆರಿಫೈ ಆಗುತ್ತೆ, ಆಮೇಲೆ ಲೋನಿಗೆ ಎಲಿಜಿಬಲ್ ಆಗ್ತೀರಿ, ಆಮೇಲೆ 15 ದಿವಸ ಟ್ರೈನಿಂಗ್ ಆಗುತ್ತೆ. ಮೊದಲು 1 ಲಕ್ಷ ಕೊಡ್ತಾರೆ, ಆಮೇಲೆ 2 ಲಕ್ಷ ಕೊಡ್ತಾರೆ, ಆಮೇಲೆ 3 ಲಕ್ಷ ಕೊಡ್ತಾರೆ. ಅದಕ್ಕೆಲ್ಲ ಟೈಮಿಂಗ್ ಹೇಳೋದು 18 ತಿಂಗಳು, 36 ತಿಂಗಳು, 48 ತಿಂಗಳು ಹಿಂಗೆಲ್ಲ ಹೇಳೋದು. ನೀವು ಅದನ್ನು ಸದುಪಯೋಗ ತಗೋಬೇಕು. ನಿಜವಾಗಿ ಒಂದು ಕಲೆ ಇದೆ. ನಿಮ್ಮ ಕಲೆ ನಿಮ್ಮ ಊರಿಗೆ, ನಿಮ್ಮ ಗಲ್ಲಿಗೆ, ನಿಮ್ಮ ವಾತಾವರಣಕ್ಕೆ ಸೀಮಿತವಾಗಿರಬಾರ್ದು. ಇವತ್ತು ನೋಡ್ಬೋದು, ನಮ್ಮ ಬೀದರ್ ಜಿಲ್ಲೆಗೆ ಹೆಸರು ಬಿದಿರಿ ಕಲೆ ಇದೆ. ಬಿದಿರಿ ಕಲೆಯಿಂದ ಬೀದರ್ ಜಿಲ್ಲೆಗೆ ಒಂದು ಬೀದರ್ ಅಂತ ಬರ್ತದೆ. ಈ ಒಂದು ವಿಶ್ವವಿಖ್ಯಾತ. ಅದನ್ನು ಆಧುನೀಕರಣ ಒಂದು ಸ್ಪರ್ಶ ನೀಡಿದಾಗ ಮಾತ್ರ ಜಗತ್ತಿನಲ್ಲಿ ಅಮೆರಿಕದಲ್ಲಿ ಕುಂದೂರಿಗೆ ಗೊತ್ತಾಗಿದೆ ಬಿದಿರಿ ಕಲೆ ಏನು ಅಂತ. ನಮ್ಮಲ್ಲಿರುವಂಥ ಒಂದು ಕಸುಬು ಇದೆ, ಸುಮಾರು ಕುಲ ಕಸುಬುಗಳು ಇದಾವೆ. ಈಗ ಶಿವಗಿ ಅಣ್ಣಜಿಯವರು ಎಲ್ಲ ರೀತಿಯಲ್ಲಿ ಹೇಳಿದ್ರು. ಹಾಗೆ ಪ್ರತಿಯೊಂದು ಕಲೆ ಇದಾವೆ. ಬರೀ ನಮ್ಮ ಆರ್ಥಿಕ ಜೀವನಕ್ಕೆ ಅಷ್ಟೇ ಅಲ್ಲ,